ರಾಜ್ಯ ಸರ್ಕಾರದಲ್ಲಿ ಈಗ ಇರ್ಲಾರದೆ ಇರುವೆ ಬಿಟ್ಕೊಳ್ಳುವಂತ ಕೆಲಸ ಒಂದು ಕಡೆಗೆ ಆಗ್ತಾ ಇದ್ರೆ ಸತ್ಯವನ್ನ ಹೇಳಿದ್ರೆ ಅದು ಹಾಗಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅದೇ ವಿರೋಧ ಪಕ್ಷದವರು ಹೇಳಿದ್ದಿದ್ರೆ ಅದೆಲ್ಲ ಸುಳ್ಳ್ರಿ ಅಂತಾರೆ. ಇಲ್ಲಾದ್ರೆ ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಹೀಗಾಗಿರುವಂತ ಬೆಳವಣಿಗೆ ಅದೇ. ಸೊ ನನ್ನ ಆರೋಪದಿಂದ ನಾನು ಹಿಂದೆ ಸರಿಯಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಶಾಸಕ BR ಪಾಟೀಲ್. ಕಲಬುರಗಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಬ್ಯಾಟಲ್ ಫೈಟ್ ನಿಂದ ವಾಪಸ್ ಹೋಗಿಲ್ಲ, ಅಂದ್ರೆ ಯುದ್ಧದ ಭೂಮಿಯಲ್ಲೇ ನಾನಿದ್ದೀನಿ. ಇನ್ನೂ ಹಲವು ಶಾಸಕರು ಮಾತನಾಡುವವರಿದ್ದಾರೆ. ಕಾದಿದೆ ಮಾರಿ ಹಬ್ಬ, ಕಾಯ್ಕೊಂಡಿರಿ ಅಂತ ಹೇಳ್ತಾ ಇದ್ದಾರೆ. 6 ತಿಂಗಳ ಹಿಂದೆನೆ ರಾಜು ಕಾಗೆ ಅವರು ಶಾಸಕಾಂಗ ಸಭೆಯಲ್ಲಿ ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಅವರು ಕೂಡ ಆಚೆ ಹೇಳ್ತಾರೆ ಅನ್ನುವಂಥ ಮಾತನ್ನ ಆಡ್ದಂಗಿದೆ BR ಪಾಟೀಲ್ ಅವರು ಕಲಬುರಗಿಯಲ್ಲಿ. ಶಾಸಕ BR ಪಾಟೀಲ್ ಈಗ ನಾನು ಯುದ್ಧದ ಭೂಮಿಯಲ್ಲೇ ಇದ್ದೀನಿ, ಇನ್ನೂ ಕೂಡ ನಾನು ಯುದ್ಧದಿಂದ ಆಚೆ ಹೋಗಿಲ್ಲ ಅನ್ನುವಂಥದ್ದನ್ನ ಸ್ಟ್ರೇಟ್ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ನಾನು ಬ್ಯಾಟಲ್ ಫೀಲ್ಡ್ಲಿಂದ ವಾಪಸ್ ಹೋಗಿಲ್ಲ. ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. ಇನ್ನ ಭಾಳ ಮಂದಿ ಹೇಳೋರಲ್ಲ. ಡೆಮೋಕ್ರಸಿದಾಗ ಯಾರ್ಯಾರು ಏನು ಹೇಳ್ತಾರೆ ಹೇಳ್ತಾರೆ. ಇಲ್ಲ ರಾಜಕೀಯ ಬೇಡ. ನಾನು ಬ್ಯಾಟಲ್ ಫೀಲ್ಡ್ಲಿಂದ ವಾಪಸ್ ಹೋಗಿಲ್ಲ. ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. ಇನ್ನ ಭಾಳ ಮಂದಿ ಹೇಳೋರಲ್ಲ. ಡೆಮೋಕ್ರಸಿದಾಗ ಯಾರ್ಯಾರು ಏನು ಹೇಳ್ತಾರೆ ಹೇಳ್ತಾರೆ. ಇಲ್ಲ ರಾಜಕೀಯ ಬೇಡ. ನಾನು ಬ್ಯಾಟಲ್ ಫೀಲ್ಡ್ಲಿಂದ. ಸೊ BR ಪಾಟೀಲ್ ಅವರು ಸ್ಟ್ರೇಟ್ ಆಗಿ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅರ್ಥೈಸಿಕೊಳ್ಳಬೇಕು? ನನಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೋ, ಅಥವಾ 2.25 ವರ್ಷದಿಂದ ಕಾದು 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 ತಾಳ್ಮೆಯ ಕಟ್ಟೆ ಒಡೆದು ಹೋಗಿ ಇನ್ಮೇಲೆ ಹಿಂಗೆ ಕೂತ್ರೆ ಆಗೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೋ, ಇಲ್ಲ ನಿಜವಾಗಿಯೂ ನಡೀತಾ ಇರುವಂಥ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳೋಕ್ಕಾಗದೇನೆ ಒಂದು ಲಿಮಿಟೇಷನ್ ಅನ್ನು ಮೀರಿ ಹೋಗ್ತಾ ಇದೆ. ಸೊ ಹಾಗಾಗಿ ಕ್ಷೇತ್ರದಲ್ಲಿ ನನಗೇ ಉಳಿವಿರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ BR ಪಾಟೀಲ್ ಅವರು ಹೆಜ್ಜೆಯನ್ನು ಇಟ್ಟಿದ್ದಾರೋ, ಅವರು ಒಂದು ಗುಂಪು ಕಟ್ಕೊಂಡಂಗೆ ಕಾಣಿಸ್ತಾ ಇದೆ. ಒಂದು ಸ್ಪಷ್ಟ ಚಿತ್ರಣ ಅಂತೂ ಕಾಣಿಸ್ತಾ ಇದೆ. BJPಯಲ್ಲಿ ಹೆಂಗಿತ್ತೋ ಹಾಗೆ ಕಾಂಗ್ರೆಸ್ನಲ್ಲೂ ಕಾಣಿಸ್ತಿದೆ.